ಹಲೋ ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾವು ಸ್ಟುಡಿಯೋನಲ್ಲಿ ಹೇಗಿರ್ತೀವಿ ಏನು ಅಂತೆಲ್ಲ ನಿಮಗೂ ಕುತೂಹಲ ಇರ್ಬೋದು. ಅದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಫಸ್ಟು ನಾನು ಸ್ಟುಡಿಯೋಗೆ ಎಂಟ್ರಿ ಆಗ್ತಿದ್ದಂಗೆ ಫಸ್ಟು ದೇವ್ರ ಪೂಜೆ ಮಾಡ್ತೀನಿ. ಇಲ್ಲಿ ನಾನು ಸಾಯಿಬಾಬಾ ಫೋಟೋ ಜೊತೆಗೆ ಗಣಪತಿ ವಿಗ್ರಹ ಇಟ್ಕೊಂಡಿದ್ದೀನಿ ಮತ್ತು 2 ದೀಪ ಇಟ್ಕೊಂಡಿದ್ದೀನಿ ಅಷ್ಟೇ, ತುಂಬ ಏನು ಇಟ್ಕೊಂಡಿಲ್ಲ. ಇಲ್ಲೇ ನಾನು ಪೂಜೆನ ಮಾಡ್ತಾಯಿದ್ದೀನಿ. ನೀವು ಹಿಂದೆ ಬ್ಯಾಕ್ಗ್ರೌಂಡ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ತೆಂಗಿನ ತೋಟ ಎಲ್ಲ ಇದೆ, ಚೆನ್ನಾಗಿದೆ ನನ್ನ ಸ್ಟುಡಿಯೋಯಿಂದ ವ್ಯೂ. ನಾನು ಪರ್ಸ್ನಲ್ ಕ್ಲಾಸ್ ತೊಗೊಳ್ಳೋದ್ರಿಂದ ತುಂಬ ಜನ ಏನು ಸ್ಟೂಡೆಂಟ್ಸ್ ಇರಲ್ಲ, ಒಬ್ಬರು ಇಬ್ಬರು ಇರ್ತಾರೆ. ಅವ್ರಿಗೆ ನಾನು ಪರ್ಫೆಕ್ಟಾಗಿ ಹೇಳ್ಕೊಡ್ತೀನಿ. ಟೈಮ್ ಬಂದಾಗ ಬ್ಯಾಚ್ ವೈಸ್ ಮಾಡ್ತೀನಿ, ಸದ್ಯಕ್ಕಿಲ್ಲ, ಎಲ್ಲ ಪರ್ಸ್ನಲ್ ಕ್ಲಾಸ್ ಅಷ್ಟೇ. ಇವಾಗ ಕೈ ಮುಗಿದು ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ನನ್ನ ಸ್ಟುಡಿಯೋ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಮೆಸ್ಸಿ ಆಗಿದೆ, ಯಾರು ಬೇಜಾರು ಮಾಡ್ಕೊಬೇಡಿ. ಇವತ್ತು ನಾನು ಸ್ಯಾರಿ ಪರ್ಸ್ನಲ್ ಕ್ಲಾಸ್ ಆಗಿರೋದ್ರಿಂದ ಎಲ್ಲ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆಮೇಲೆ ಸ್ಟೂಡೆಂಟ್ಸ್ ಸಹ ಬಂದರು, ನಾವು ನಮ್ಮ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇವರಿಲ್ಲಿ ಸ್ಯಾರಿ ಪ್ರೀ ಪ್ಲೀಟಿಂಗ್ನ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾರೆ. ಇವರು ಮೇಕಪ್ ಕೋರ್ಸ್ ಎಲ್ಲ ಏನು ತೊಗೊಂಡಿರಲಿಲ್ಲ, ಜಸ್ಟ್ ಸ್ಯಾರಿ ಬಾಕ್ಸ್ ಫೋಲ್ಡಿಂಗು ಹ್ಯಾಂಗರ್ ಫೋಲ್ಡ್ ಕಲ್ತ್ಕೋಬೇಕು ಅಂತ ಬಂದಿದ್ದರು. ನೀವು ಸಪ್ರೇಟಾಗಿ ಕೋರ್ಸ್ಗಳನ್ನ ಹೇಳ್ಕೊಡ್ತೀರಾ ಅಂದರೆ ಹೌದು, ಯಾರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಯಾವ್ದು ತೊಗೊಂಡಿರ್ತಾರೆ ಅದನ್ನು ಮಾತ್ರ ನಾನು ಹೇಳ್ಕೊಡ್ತೀನಿ. ಸಪ್ರೇಟ್ ಹೇರ್ ಕ್ಲಾಸ್ ಮಾತ್ರ ಬೇಕು ಅಥವಾ ಸಪ್ರೇಟ್ ಮೇಕಪ್ ಕ್ಲಾಸ್ ಮಾತ್ರ ಬೇಕು ಅಂದರೆ ಅದಕ್ಕೂ ನಾನು ಹೇಳ್ಕೊಡ್ತೀನಿ. ಯಾವುದೇ ಕೋರ್ಸ್ ಮಾಡ್ಕೊತೀನಿ ಅಂತಂದರೂ ನಾನು ಪರ್ಫೆಕ್ಟಾಗಿ ಹೇಳ್ಕೊಡೋಕ್ಕೆ ನಾನು ಯಾವಾಗಲೂ ರೆಡಿ ಇರ್ತೀನಿ. ಕ್ಲಾಸ್ ಅವರ್ಸಲ್ಲಿ ನಾನು ಮೊಬೈಲೆಲ್ಲ ಯೂಸ್ ಮಾಡಲ್ಲ. ಸೊ 100% ನಾನು ಅವ್ರಿಗೆ ಏನು ಬೇಕೋ ಅದನ್ನು ಎಫರ್ಟ್ ಹಾಕಿ ಹೇಳ್ಕೊಡ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಸ್ವಲ್ಪ ಏನಾದರೂ ಸರಿ ಬಂದಿಲ್ಲ ಅಥವಾ ಅವ್ರಿಗೇನಾದರೂ ಡೌಟ್ ಇದ್ದರೆ ನಾನೇ ಹೋಗಿ ಅಲ್ಲಿ ನಿಂತ್ಕೊಂಡು ಪರ್ಸ್ನಲಾಗಿ ಅವ್ರಿಗೆ ಅಟೆನ್ಷನ್ ತೊಗೊಂಡು ಹೇಳ್ಕೊಡ್ತೀನಿ. ನಿಮಗೂ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಲಿಬೇಕು ಅಂತ ನನ್ನ ಅಕಾಡೆಮಿ ಇರೋದು ನಾಗರಬಾವಿನಲ್ಲಿ. ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ನೀವು ಕಾಲ್ ಮಾಡಿಕೊಂಡು ಬರ್ಬೋದು. ನನ್ನ ಮೇಯ್ನ್ ಇಂಟೆನ್ಷನ್ ಏನು ಅಂದರೆ ಅವರು ಫೀಸ್ ಕೊಟ್ಟು ಬಂದಿರ್ತಾರೆ, 100% ಕಲ್ತ್ಕೊಂಡು ಹೋಗಬೇಕು ಅನ್ನೋದೇ ಆಗಿರುತ್ತೆ. ತುಂಬ ಜನ ಕಮೆಂಟ್ಸಲ್ಲಾಗಿರ್ಬೋದು ಅಥವಾ ನನಗೆ ಪರ್ಸ್ನಲ್ ಮೆಸೇಜ್ ಆಗಿರ್ಬೋದು ಮಾಡಿದ್ದಾರೆ, ಬೇರೆ ಅಕಾಡೆಮಿಗೆ ಜಾಯಿನ್ ಆಗಿದ್ವಿ, ಅಲ್ಲಿ ನಮಗೆ ಸರಿ ಹೇಳ್ಕೊಡ್ಲಿಲ್ಲ, ಇವಾಗ ಬೇರೆ ಮಾಸ್ಟರ್ ಕ್ಲಾಸು ಅಟೆಂಡ್ ಮಾಡಬೇಕು ಅಂತ. ಆದರೆ ನನ್ನ ಅಕಾಡೆಮಿನಲ್ಲಿ ಒಂದು ಸರಿ ನೀವು ಬಂದರೆ ಸಾಕು, ಮತ್ತೆ ಯಾವುದೇ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡೋ ನೆಸೆಸರಿನೇ ಇರಲ್ಲ. ಅಷ್ಟು ಚೆನ್ನಾಗಿ ಇಲ್ಲೇ ಕಲ್ತ್ಕೊಂಡು ಹೋಗ್ತೀರಾ. ನನ್ನ ಅಕಾಡೆಮಿಗೆ ಬರೋ ಅಂಥ ಪ್ರತಿಯೊಬ್ಬರು ಸ್ಟೂಡೆಂಟು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ. ಹಾಗಾಗಿ ನನಗೆ ಬರೋ ಅಂಥ ಗೂಗಲ್ ರಿವ್ಯೂ ಇರ್ಬೋದು ಅಥವಾ ಕ್ಲೈಂಟ್ ರಿವ್ಯೂಸೇ ಇರ್ಬೋದು, ತುಂಬ ಚೆನ್ನಾಗಿ ಇರುತ್ತೆ. ಸ್ಟೂಡೆಂಟ್ ರೆಸ್ಪಾನ್ಸು ಅಷ್ಟೇ. ಇವಾಗ ನೀವು ನೋಡ್ತಾ ಇರ್ಬೋದು ಅವ್ರು ಎಷ್ಟು ಚೆನ್ನಾಗಿ ಬಾಕ್ಸ್ ಫೋಲ್ಡಿಂಗ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಬಾಕ್ಸ್ ಫೋಲ್ಡಿಂಗ್ನ ಪ್ರತಿಯೊಬ್ಬರೂ ಕಲ್ತಿರಬೇಕು. ಯಾಕಂದರೆ ನಾವೆಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ಯಾವುದಾದ್ರು ಫಂಕ್ಷನ್ಗೆ ಹೋಗಬೇಕಾದ್ರೆ ಮೊದಲೇ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಇಟ್ಕೊಂಡ್ರೆ ನಾವೊಂದು 5 ನಿಮಿಷದಲ್ಲೇ ಸ್ಯಾರಿ ಉಟ್ಕೊಂಡ್ಬಿಡ್ಬೋದು, ಅದು ಪರ್ಫೆಕ್ಟಾಗಿ. ಬರೀ ಇಲ್ಲಿ ಕ್ಲಾಸಲ್ಲಿ ಕಲಿಯೋದಲ್ಲ, ಮನೆಗೆ ಹೋಗಿನೂ ಪ್ರಾಕ್ಟೀಸ್ ಮಾಡ್ಕೊಬೇಕಾಗುತ್ತೆ, ಆವಾಗಲೇ ಪರ್ಫೆಕ್ಷನ್ ಅನ್ನೋದು ಬರೋದು. ಇದಾದಮೇಲೆ ನಾನು ಅವ್ರಿಗೆ ಹ್ಯಾಂಗರ್ ಫೋಲ್ಡಿಂಗ್ ಹೇಳ್ಕೊಡ್ತೀನಿ. ಈ ವಿಡಿಯೋ ಜಸ್ಟ್ ನಾನು ಕ್ಲಾಸಲ್ಲಿ ಹೇಗಿರ್ತೀನಿ, ಸ್ಟೂಡೆಂಟ್ಸ್ ಜೊತೆ ಹೇಗೆ ಕಮ್ಯುನಿಕೇಷನಲ್ಲಿ ಇರ್ತೀನಿ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಸ್ಟೂಡೆಂಟ್ಸು ಅಷ್ಟೇ ನಮ್ಮ ಜೊತೆ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ಒಂದೇ ಫ್ಯಾಮಿಲಿ ಥರನೇ ಇರ್ತೀವಿ, ಮಾತಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತೀವಿ ಎಲ್ಲನೂ. ಹಾಗಾಗಿ ಅವ್ರಿಗೂ ಬೋರ್ ಆಗಲ್ಲ. ತುಂಬ ಚೆನ್ನಾಗಿ ಟೀಚಿಂಗ್ ಇರೋದ್ರಿಂದ ಅವರು ತುಂಬ ಇಂಟ್ರೆಸ್ಟೆಡ್ ಆಗಿರ್ತಾರೆ. ಈ ಥರನೂ ವಿಡಿಯೋ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮೋಸ್ಟ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂದ್ಕೊತೀನಿ. ಇದೇ ಮೊದಲನೇ ಸರಿ ಈ ಥರ ವಿಡಿಯೋನ ನಾನು ಮಾಡ್ತಾ ಇರೋದು. ಈ ವಿಡಿಯೋಯಿಂದ ನಿಮ್ಮೆಲ್ಲರಿಗೂ ತುಂಬ ಇನ್ಫಾರ್ಮೇಷನ್ ಸಿಕ್ತು, ಹೇಗಿರ್ತೀವಿ ಕ್ಲಾಸಲ್ಲಿ ಅಂತ ತಿಳ್ಕೊಂಡ್ರಿ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.